ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಸಹ ಶಿಕ್ಷಕರ ಹುದ್ದೆಯ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ತಮಿಳು ಸಂಘ ಕಾಮರಾಜರ್ ಪ್ರೌಢಶಾಲೆ ಇದು ಇರೋದು ಬೆಂಗಳೂರಿನಲ್ಲಿ. ಇಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಬೆಂಗಳೂರು ತಮಿಳು ಸಂಘ ಕಾಮರಾಜರ್ ಪ್ರೌಢಶಾಲೆ, ಅನ್ವರ್ ಲೇಔಟ್, ವೇಣುಗೋಪಾಲ ಸ್ವಾಮಿ ರಸ್ತೆ, ವೆಂಕಟೇಶ್ವರಪುರ, ಬೆಂಗಳೂರು ಶಾಲೆಯಲ್ಲಿ ಕೆಳಕಂಡ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಮಾನ್ಯ ನಿರ್ದೇಶಕರು, ಪ್ರೌಢಶಿಕ್ಷಣ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ದಿನಾಂಕ 13/6/2025 ಅನುಮತಿಯ ಅನುಸಾರ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಯಾವ್ಯಾವ ಪೋಸ್ಟ್ ಇದ್ದಾವೆ ಅಂದರೆ, ಪ್ರಮುಖವಾಗಿ 2 ಪೋಸ್ಟ್ಗಳಿದ್ದಾವೆ. ಒಂದು PCM ತಮಿಳು ಮಾಧ್ಯಮದಲ್ಲಿ BSc ಅಥವಾ MSc B.Ed ಆಗಿರಬೇಕು. ಇದು ಮತೀಯ ಅಲ್ಪಸಂಖ್ಯಾತರ ಸಂಸ್ಥೆಯಾಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಮೀಸಲಾತಿ ಅನ್ವಯಿಸುವುದಿಲ್ಲ. ವೇತನ ಶ್ರೇಣಿ ಬಂದುಬಿಟ್ಟು 54,125 ಪ್ರಾರಂಭ ಆಗುತ್ತೆ. ಹುದ್ದೆಯ ಸಂಖ್ಯೆ 1 ಇದೆ. ಮತ್ತು ಅದರ ಜೊತೆಗೆ ಇನ್ನೊಂದು ಆಂಗ್ಲ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಒಂದು ಪೋಸ್ಟ್ ಇದೆ. ಅದು ಯಾವುದು? ಅದು BA ಮತ್ತು MA B.Ed ಆಗಿರಬೇಕು. ಇದಕ್ಕೂ ಕೂಡ ಯಾವುದೇ ರೀತಿಯ ಮೀಸಲಾತಿ ಅನ್ವಯ ಆಗೋದಿಲ್ಲ. ಇದು ಒಂದು ಹುದ್ದೆ ಇದೆ. ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು 54,125 ರೂಪಾಯಿ ಪ್ರಾರಂಭ ವೇತನ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ, ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ವಿವರವನ್ನು ದೃಢೀಕೃತ ಅಂಕಪಟ್ಟಿಗಳೊಂದಿಗೆ ಕೆಳಕಂಡ ವಿಳಾಸಕ್ಕೆ ಜಾಹೀರಾತು ಪ್ರಕಟಗೊಂಡ 21 ದಿನದ ಒಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಅರ್ಜಿಯನ್ನು ಈ ನೋಟಿಫಿಕೇಷನ್ ಆಗಿರುವಂತಹ ಡೇಟ್ ಯಾವುದಪ್ಪ ಅಂದರೆ 17/6/2025 ಇದು ಆಗಿದೆ. ಇನ್ನೂ ಟೈಮ್ ಇದೆ. ಹಾಗಾಗಿ ಈ ಒಂದು ಡೇಟ್ ಒಳಗೆ 21 ದಿನದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಸಂಪೂರ್ಣವಾದಂಥ ಒಂದು ಅರ್ಜಿಯನ್ನು ಶಾಲೆಗೆ ಮತ್ತು ಇನ್ನೊಂದು ಉಪನಿರ್ದೇಶಕರು, ಆಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ, KG ರಸ್ತೆ, ಬೆಂಗಳೂರು ಉತ್ತರ ಜಿಲ್ಲೆ ಇವರಿಗೊಂದು ಸಲ್ಲಿಸಬೇಕು. ಮತ್ತು ಆಯಾ ಶಾಲೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಸಂಸ್ಥೆಯ ಒಂದು ಕಾರ್ಯದರ್ಶಿ ಅವರ ಒಂದು ವಿಳಾಸವನ್ನು ನೀಡಿದ್ದಾರೆ. ಇಲ್ಲಿ ನೋಡ್ಬೋದು, ಕಾರ್ಯದರ್ಶಿ ಸಂಪರ್ಕಾಧಿಕಾರಿ, ಬೆಂಗಳೂರು ತಮಿಳು ಸಂಘಂ, ನಂಬರ್ 59, ಅಣ್ಣಸ್ವಾಮಿ ಮೊದಲಿಯಾರ್ ರಸ್ತೆ, ಬೆಂಗಳೂರು. ಇದೇನಪ್ಪ ಅಂದರೆ, ಇದು ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಒಂದು ಮಾಹಿತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಯಾರೆಲ್ಲ PCMB ಸಬ್ಜೆಕ್ಟು ಮತ್ತು ಇಂಗ್ಲೀಷ್ ಮೇಜರ್ನವ್ರು ಇದ್ದೀರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇದು ಬೆಂಗಳೂರಿನಲ್ಲಿರುವಂತಹ ಸಂಸ್ಥೆ. ಇಲ್ಲಿ ಕೊಟ್ಟಿದ್ದಾರೆ, ವೇಣುಗೋಪಾಲ ಸ್ವಾಮಿ ರಸ್ತೆ, ವೆಂಕಟೇಶ್ಪುರಂ, ಅನ್ವರ್ ಲೇಔಟ್, ಬೆಂಗಳೂರಿನಲ್ಲಿರುವಂಥ ಇದು ಅನುದಾನಿತ ಸಂಸ್ಥೆ. ಅಭ್ಯರ್ಥಿಗಳು ಬೆಂಗಳೂರಿನ ಸುತ್ತಮುತ್ತವರು, ಬೇರೆ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಕನ್ನಡ ಸಹ ಶಿಕ್ಷಕರ ಹುದ್ದೆ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಇದು ಬಂದುಬಿಟ್ಟು ಶ್ರೀ ನರಸಿಂಹಗಿರಿ ವಿದ್ಯಾಸಂಸ್ಥೆ, ಕೂಡ್ಲಿಗಿ ತಾಲೂಕು, ಬೆಳ್ಳಗಟ್ಟೆ ಅಂಚೆ, ವಿಜಯನಗರ ಜಿಲ್ಲೆಯಲ್ಲಿ ಇರುವಂತಹ ಈ ಒಂದು ಶಾಲೆ. ಈ ಶಾಲೆಯಲ್ಲಿ ಖಾಲಿ ಇರುವಂತಹ ಒಂದು ಬೋಧಕ ಹುದ್ದೆಯನ್ನು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಶ್ರೀ ನರಸಿಂಹಗಿರಿ ವಿದ್ಯಾಸಂಸ್ಥೆ, ನರಸಿಂಹಗಿರಿ ಗ್ರಾಮ, ಬೆಳ್ಳಗಟ್ಟೆ ಅಂಚೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸದರಿ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಈ ಕೆಳಕಂಡ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಒಂದು ಬೋಧಕ ಶಿಕ್ಷಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಹ ವಿದ್ಯಾರ್ಥಿಯುಳ್ಳ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರದ್ದೇ ಒಂದು ಸಂಸ್ಥೆಯಲ್ಲಿ ಯಾವ ಶಾಲೆಯಪ್ಪ ಅಂದರೆ, ಶ್ರೀ ಚೌಡೇಶ್ವರಿ ಪ್ರೌಢಶಾಲೆ, ಹಾರಕ್ಬಾವಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಇಲ್ಲಿ ವಿಷಯ ಬಂದುಬಿಟ್ಟು ಕನ್ನಡ ಪಂಡಿತ ಅನ್ನೋದು, ಅಂದರೆ ಕನ್ನಡ ಟೀಚರ್. ಮೀಸಲಾತಿ ಬಂದುಬಿಟ್ಟು ಸಾಮಾನ್ಯ. ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು BA B.Ed. ಇದಕ್ಕೆ ವೇತನ ಬಂದುಬಿಟ್ಟು 54,120 ರೂಪಾಯಿ ಇರುತ್ತೆ. ಅದೇ ಸರ್ಕಾರದ ಎಲ್ಲ ವೇತನ ನಿಯಮ ಪ್ರಕಾರನೇ ಇರುತ್ತೆ. ಇಲ್ಲಿ
ನೀವೇನು ಮಾಡಬೇಕು ಅಂದರೆ ಈ ನೋಟಿಫಿಕೇಷನ್ ಆಗಿ 21 ದಿನದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ನೋಟಿಫಿಕೇಷನ್ ಆಗಿರೋದು 19/6/2025ಕ್ಕೆ ನೋಟಿಫಿಕೇಷನ್ ಆಗಿದೆ. ಹಾಗಾಗಿ ಇನ್ನೂ ಸಮಯ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಯಾರೆಲ್ಲ BA ಕನ್ನಡ ಮೇಜರ್ನಲ್ಲಿ ಓದಿದಿರೋ ಅವ್ರೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು 2 ಪ್ರತಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಒಂದು ಏನೋ ಶಾಲೆಗೆ, ಮತ್ತೊಂದು ಏನಪ್ಪ ಅಂದರೆ DDPI ಆಫೀಸಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಇವರು ಅರ್ಜಿಯನ್ನು ಎಲ್ಲಿ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಈ ಸಂಸ್ಥೆಯ ಒಂದು ಕಾರ್ಯದರ್ಶಿಗಳ ನಂಬರ್ ಇದೆ. ಇಲ್ಲಿ ಶ್ರೀ ರುದ್ರಣ್ಣ ಕಾರ್ಯದರ್ಶಿಗಳು, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ. ಅಥವಾ ಆ ಶಾಲೆಗೆ ಭೇಟಿ ನೀಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ನಿಮ್ಮ ಒಂದು ಎಲ್ಲ ಮೂಲ ದಾಖಲಾತಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಜೆರಾಕ್ಸ್ ಮಾಡಿ 2 ಸೆಟ್ನಲ್ಲಿ ಒಂದು DDPI ಆಫೀಸಿಗೆ, ಒಂದು ಶಾಲೆಗೆ ಕಳಿಸ್ಬೇಕು. ಅದರ ಮೇಲೆ ನೀವು ಸ್ವಯಂಕೃತವಾಗಿ ಅಟೆಸ್ಟೆಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ, ಮೇಲ್ಕಂಡ ಜಾಹೀರಾತರನ್ನು ಅಪಾರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಗುಲ್ಬರ್ಗ ಇವರ ಆದೇಶ ಸಂಖ್ಯೆ ಇದಾಗಿರುತ್ತೆ. ದಿನಾಂಕ 23/7/2019 ಅನ್ವಯ ಪ್ರಕಟಿಸಿದೆ. ನಂತರ ಅಪಾರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಇವರ ಆದೇಶದ ಸಂಖ್ಯೆ. ನಂತರ ಮತ್ತೆ ಪ್ರೌಢಶಾಲಾ ಹುದ್ದೆಗಳ ತುಂಬಲಿಕ್ಕೆ ಈ ಸಂಖ್ಯೆಯ ಅನುಸಾರ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಮತ್ತೆ ವಿಷಯಕ್ಕೆ ತಕ್ಕಂತೆ ವಿದ್ಯಾರ್ಥಿ ಪಡೆದಿರಬೇಕು. ಸರ್ಕಾರದ ಸೇವೆಗಳ 100 ಬಿಂದುಗಳ ಅನುಗುಣವಾಗಿ ಮೀಸಲಾತಿ ಇರುತ್ತದೆ. ಮೇಲಿನ ಹುದ್ದೆಗೆ ಸರ್ಕಾರದ ಆದೇಶದಂತೆ ಪಿಂಚಣಿ ಸೌಲಭ್ಯವು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಸದರಿ ಹುದ್ದೆಗೆ ಸೇರಲು ಬಯಸುವ ಅಭ್ಯರ್ಥಿಗಳು ತಮ್ಮ ಲಿಖಿತ ಅರ್ಜಿಯೊಂದಿಗೆ ಎಲ್ಲ ಅರ್ಹ ದಾಖಲೆಗಳನ್ನು ಕಾರ್ಯದರ್ಶಿಗಳು, ಅಂದರೆ ನೀವು ಒಂದು ಅರ್ಜಿಯನ್ನು ಬರೆದು ಮತ್ತು ಆ ಅರ್ಜಿಯ ಜೊತೆಗೆ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ಒಂದು ಜೆರಾಕ್ಸನ್ನು ಹಾಕಿ ಅಟೆಸ್ಟೆಡ್ ಮಾಡಿಸಿ ನೀವೇನು ಮಾಡಬೇಕಪ್ಪ ಅಂದರೆ ಕಾರ್ಯದರ್ಶಿಗಳು, ಅಂದರೆ ಮೇಲಿನ ವಿಳಾಸಕ್ಕೆ ಒಂದು ಪ್ರತಿಯನ್ನು ಮತ್ತು ಇನ್ನೊಂದು ಅರ್ಜಿಯನ್ನು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯನಗರ ಇವರಿಗೆ ಒಂದು ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ. ಒಟ್ಟು 2 ಅರ್ಜಿಯನ್ನು 2 ಸೆಟ್ ಅರ್ಜಿಯನ್ನು ಕಳಿಸ್ಬೇಕು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಫಿಲ್ ಮಾಡಿ ನಿಮ್ಮ ಮೂಲ ದಾಖಲಾತಿಗಳ ಮೇಲೆ ಎಲ್ಲ ಅಟೆಸ್ಟೆಡ್ ಮಾಡಿಸಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ದಿನನಿತ್ಯ ಮಾಹಿತಿಯನ್ನು ನೀಡಲಾಗುವುದು. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ಮುಳಬಾಗಿಲು ಈ ಒಂದು ಕಾಲೇಜ್ನಲ್ಲಿ, ಇಲ್ಲಿ ಇದು ಏಡೆಡ್ ಕಾಲೇಜ್ನಲ್ಲಿ ಖಾಲಿ ಇರುವಂತಹ ಒಂದು ಫಿಸಿಕಲ್ ಎಜುಕೇಷನ್ ಲೆಕ್ಚರ್ ಪೋಸ್ಟ್, ದೈಹಿಕ ಶಿಕ್ಷಣ ಉಪನ್ಯಾಸಕರಿಗೆ ಒಂದು ಪೋಸ್ಟನ್ನು ಇವರು ನೋಟಿಫಿಕೇಷನ್ ಮಾಡಿದ್ದಾರೆ. ಹಾಗಾಗಿ ಯಾರೆಲ್ಲ MP.Ed ಆಗಿದೆನೋ ಅವರು ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಹಾಕ್ಬೋದು. ಅರ್ಜಿಯನ್ನು ಯಾವ ಥರ ಹಾಕಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಡೆಸಿಗ್ನೇಷನ್ ಬಂದುಬಿಟ್ಟು ಫಿಸಿಕಲ್ ಎಜುಕೇಷನ್ ಲೆಕ್ಚರ್, ನಂಬರ್ ಆಫ್ ಪೋಸ್ಟ್ ಒಂದಿದೆ, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ MP.Ed ಮಿನಿಮಮ್ 50% ಆಫ್ ಮಾರ್ಕ್ಸ್, ಮತ್ತು ಕೆಟಗರಿ ಬಂದುಬಿಟ್ಟು ಜನರಲ್ ಕೆಟಗರಿಗಿದೆ. ಏಜ್ ಬಂದುಬಿಟ್ಟು ಆ್ಯಸ್ ಪರ್ ಕರ್ನಾಟಕ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ನಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ ಕ್ಯಾಂಡಿಡೇಟ್ ಏಜ್, ಸ್ಯಾಲ್ರಿ, ಕ್ವಾಲಿಫಿಕೇಷನ್ ಆ್ಯಂಡ್ ಅದರ್ ಕ್ರೈಟೇರಿಯಾ ಫಾರ್ ದಿ ರಿಕ್ರೂಟ್ಮೆಂಟ್ ಆ್ಯಸ್ ಪರ್ ದಿ ಕರ್ನಾಟಕ ಗೌರ್ಮೆಂಟ್ ನಾರ್ಮ್ಸ್. ದ ಕ್ಯಾಂಡಿಡೇಟ್ ಶುಡ್ ಸೆಂಡ್ ಅಪ್ಲಿಕೇಶನ್ ವಿತ್ ಅಟೆಸ್ಟೆಡ್ ನೆಸೆಸರಿ ಡಾಕ್ಯುಮೆಂಟ್ ಆ್ಯಂಡ್ 1000 rupees DD. ಅಂದರೆ ಇಲ್ಲೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಎಲ್ಲ ಮೂಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸನ್ನು ಅಟೆಸ್ಟೆಡ್ ಮಾಡಿ ನೀವು ಕಳಿಸ್ಬೇಕು. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ರಾಷ್ಟ್ರೀಯ ಬ್ಯಾಂಕ್ನಲ್ಲಿ 1000 ರೂಪಾಯಿ DDಯನ್ನು ತೆಗೆಸಿ, DDಯನ್ನು ಯಾರ ಹೆಸರು ಮೇಲೆ ತೆಗೆಸ್ಬೇಕಪ್ಪ ಅಂದರೆ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್, ಕೆನರಾ ಬ್ಯಾಂಕ್, ಮುಳಬಾಗಿಲು ಬ್ರಾಂಚ್, ಈ ಒಂದು ಹೆಸರಿನಲ್ಲಿ DDಯನ್ನು ತೆಗೆಸ್ಬೇಕು. ಈ ನೋಟಿಫಿಕೇಷನ್ ಆಗಿ 21 ದಿನದೊಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ವಿಳಾಸ ಬಂದುಬಿಟ್ಟು ದ ಪ್ರೆಸಿಡೆಂಟ್ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್,
ಮುತ್ತಾಲಯ್ಯಪೇಟೆ, ಮುಳಬಾಗಿಲು, ಕೋಲಾರ ಡಿಸ್ಟಿಕ್. ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕು. ಈ ಒಂದು ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಲೇಜ್ನಲ್ಲಿ ಲೆಕ್ಚರಾಗಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗನೆ, ಮತ್ತು ಇದಕ್ಕೆ MPEd ಕಂಪಲ್ಸರಿ ಆಗಿರಬೇಕು. ಹಾಗಾಗಿ MPEd ಆಗಿರೋರು ಈ ಒಂದು ಕಾಲೇಜ್ಗೆ ಅರ್ಜಿಯನ್ನು ಹಾಕ್ಬೋದು. ಆದಷ್ಟು ಬೇಗನೆ ಅರ್ಜಿಯನ್ನು ಹಾಕಿ, ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕಾಲೇಜಿಗೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ DN ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ KLS ಡಿಗ್ರಿ ಕಾಲೇಜ್ ಹಳಿಯಾಳ ಇಲ್ಲಿ ಖಾಲಿ ಇರುವಂತಹ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ದಾಂಡೇಲಿಯಲ್ಲಿ ಹಳಿಯಾಳ ಅನ್ನೋ ಒಂದು ಪ್ಲೇಸ್ನಲ್ಲಿರುವಂಥ ಈ ಒಂದು ಕಾಲೇಜಿನಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಯಾವ್ಯಾವ ಪೋಸ್ಟ್ಗಳಿದಾವಪ್ಪ ಅಂದರೆ, ಮೊದಲನೇದಾಗಿ ಲೆಕ್ಚರ್ ಇನ್ BCom ಲೆಕ್ಚರ್ ಪೋಸ್ಟ್ ಇದೆ. ಇದಕ್ಕೆ MCom ಮತ್ತು ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 55 ಮಾರ್ಕ್ಸ್, KSET ಟು ನೆಟ್ ಟು PhD ಆಗಿರಬೇಕು. ಇದು MComನವರಿಗೆ MCom ಆಗಿರಬೇಕು, ಮತ್ತು ನೆಟ್ ಆರ್ KSET ಪಾಸ್ ಆಗಿರಬೇಕು ಅಥವಾ PhD ಆಗಿರಬೇಕು. ನಂತರ ಲೆಕ್ಚರ್ ಇನ್ ಇಂಗ್ಲೀಷ್ ಲೆಕ್ಚರಿಗೆ MA ಇನ್ ಇಂಗ್ಲೀಷ್ ಆಗಿರಬೇಕು. ಅದರ ಜೊತೆಗೆ ಮಿನಿಮಮ್ 55% MAನಲ್ಲಿ ಆಗಿರಬೇಕು, ಮತ್ತು KSET ಟು ನೆಟ್ ಟು PhD ಆಗಿರಬೇಕು ಇಂಗ್ಲೀಷ್ ಲೆಕ್ಚರಿಗೆ. ಮತ್ತು ಹಿಂದಿ ಲೆಕ್ಚರ್ ಇದೆ, ಹಿಂದಿ ಲೆಕ್ಚರು MA ಇನ್ ಹಿಂದಿ, ಮತ್ತು ಅದ್ರ ಜೊತೆಗೆ KSET ಟು ನೆಟ್ ಟು PhD ಆಗಿರಬೇಕು. ಮತ್ತು ಇನ್ನೊಂದು ಪೋಸ್ಟ್ ಇದೆ, ಅದು ಯಾವುದಪ್ಪ ಅಂದರೆ ಲೆಕ್ಚರ್ ಇನ್ ಕನ್ನಡ ಲೆಕ್ಚರ್ ಪೋಸ್ಟ್ ಇದೆ, MA ಇನ್ ಕನ್ನಡ, ಅದ್ರ ಜೊತೆಗೆ KSET ಟು ನೆಟ್ ಟು PhD ಆಗಿರೋರಿಗೆ. ಯಾರೆಲ್ಲ ಈ ಒಂದು ಪೋಸ್ಟ್ಗೆ ಅರ್ಹತೆಯನ್ನು ಹೊಂದಿದ್ದೀರೋ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು. ಇಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಶುಡ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ವಿತ್ ಬಯೋಡೇಟಾ ಆ್ಯಂಡ್ ಅಟೆಸ್ಟೆಡ್ ಕಾಪೀಸ್ ಆಫ್ ಆಲ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಟೆಸ್ಟಿಮೋನಿಯಲ್ ವಿತಿನ್ 10 days. 10 ದಿನದೊಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಬಯೋಡೇಟಾವನ್ನು ನೀವು ಕಳಿಸ್ಬೇಕಾಗುತ್ತೆ. ಎಲ್ಲಿ ಕಳಿಸ್ಬೇಕಂತಂದರೆ ಯಾರಿಗೆ ಕಳಿಸ್ಬೇಕಪ್ಪ ಅಂದರೆ ದಿ ಪ್ರಿನ್ಸಿಪಲ್ KLS ಡಿಗ್ರಿ ಇನ್ ಕಾಲೇಜ್, ಉದ್ಯೋಗ ವಿದ್ಯಾನಗರ್, ದಾಂಡೇಲಿ ರೋಡ್, ಹಳಿಯಾಳ. ಈ ಒಂದು ಅಡ್ರೆಸ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಅರ್ಜಿಯನ್ನು ಕಳಿಸ್ಬೇಕು. ಅಥವಾ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಇಮೇಲ್ ಅಡ್ರೆಸ್ಗೆ ನಿಮ್ಮ ಬಯೋಡೇಟಾವನ್ನು ಸೆಂಡ್ ಮಾಡ್ಬೋದು. ಮತ್ತು ಕ್ಯಾಂಡಿಡೇಟ್ ವಿತ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ, ಎಕ್ಸ್ಪೀರಿಯನ್ಸ್ ಆದವರಿಗೆ ಮೊದಲ ಒಂದು ಆದ್ಯತೆಯನ್ನು ಕೊಡ್ತಾರೆ. ಮತ್ತು ಇದ್ರ ಜೊತೆಗೆ ಏನಪ್ಪ ಅಂದರೆ ಉತ್ತಮವಾದಂಥ ವೇತನ ಕೂಡ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಕಾಲೇಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಇದು ನೋಟಿಫಿಕೇಷನ್ ಆಗಿರೋದು 21/6/2026. ಇಲ್ಲಿಂದ 10 ದಿನದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಂಟ್ರೆಸ್ಟ್ ಇರೋರು ನೀವು ಆದಷ್ಟು ಬೇಗನೆ ಕಾಲೇಜಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ DN ಅಕಾಡೆಮಿ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್, ಇದು ಆಟೋನಮಸ್ ಬಾಡಿ ಕಾಲೇಜ್. ಹಾಗಾಗಿ ಈ ಒಂದು ಕಾಲೇಜ್ನಲ್ಲಿ ಖಾಲಿ ಇರುವಂತಹ ಲೆಕ್ಚರ್ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಯಾವ್ಯಾವುದಪ್ಪ ಅಂದರೆ UGC ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಅಂದರೆ ಕನ್ನಡ, ಇಂಗ್ಲೀಷ್, ಸಂಸ್ಕೃತ ಮತ್ತು ಹಿಂದಿ, ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕಾಮರ್ಸ್, ಸೈಕಾಲಜಿ, ಕೆಮಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜರ್ನಲಿಸಮ್ ಆ್ಯಂಡ್ ಫಿಸಿಕ್ಸ್. ಇಷ್ಟು ಪೋಸ್ಟ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಎಲಿಜಿಬಿಲಿಟಿ ಬಂದುಬಿಟ್ಟು ಈ ಒಂದು ಪೋಸ್ಟ್ಗಳಿಗೆ ಎಲಿಜಿಬಿಲಿಟಿ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ರಿಲೆವೆಂಟ್ ಸಬ್ಜೆಕ್ಟ್, ಆಯಾ ಒಂದು ವಿಷಯದಲ್ಲಿ ಗ್ರ್ಯಾಜುಯೇಟ್ ಆಗಿರಬೇಕು.
ಮತ್ತು MSc MCA MCOM ಆಗಿರಬೇಕು. ಅದರ ಜೊತೆಗೆ ಮಿನಿಮಮ್ 55% ಪರ್ಸೆಂಟೇಜ್ನಲ್ಲಿ ಪಾಸ್ ಆಗಿರಬೇಕು. ಈ ಒಂದು UGCಗೆ PG ಬಂದುಬಿಟ್ಟು PGನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದಾವಪ್ಪ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ PG ಅಂದರೆ ಇದಕ್ಕೆ ಜರ್ನಲಿಸಮ್ ಇದೆ, ಕಾಮರ್ಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಇದಕ್ಕೆ ಎಲಿಜಿಬಿಲಿಟಿ ಬಂದುಬಿಟ್ಟು ಪೋಸ್ಟ್ ಬಂದುಬಿಟ್ಟು ಗ್ರ್ಯಾಜುಯೇಟ್ ಡಿಗ್ರಿ ಇನ್ ರಿಲೆವೆಂಟ್ ಸಬ್ಜೆಕ್ಟ್, ಯಾವುದಾದ್ರೂ ಒಂದು ವಿಷಯದಲ್ಲಿ ಗ್ರ್ಯಾಜುಯೇಟ್ ಆಗಿರಬೇಕು. MSc MCJ MCOM ಮತ್ತು MA ಇನ್ ಜರ್ನಲಿಸಮ್ ಮತ್ತು 55% ದೊಂದಿಗೆ ಪಾಸಾಗಿರಬೇಕು. ಇದ್ರ ಜೊತೆಗೆ PhD ನೆಟ್ ಸ್ಲೆಟ್ ಅಥವಾ KCET ಪಾಸ್ ಆದವರಿಗೆ ಮೊದಲಿನ ಒಂದು ಪ್ರಿಫರೆನ್ಸನ್ನು ಕೊಡ್ತಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಇದು ಪುತ್ತೂರಿನಲ್ಲಿರುವಂತಹ ಒಂದು ಕಾಲೇಜು. ಪುತ್ತೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಅಲ್ಲಿ ಸುತ್ತಮುತ್ತ ಇರೋರು ಮತ್ತು ಬೇರೆ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಹಾಕ್ಬೋದು. ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಎಲ್ಲ ಸಬ್ಜೆಕ್ಟ್ನ ಒಂದು ಲೆಕ್ಚರ್ ಪೋಸ್ಟ್ ಕಾಲ್ಫರ್ಮ್ ಆಗಿದ್ದಾವೆ. ಇಲ್ಲಿ PG ಮತ್ತು UG ಎರಡಕ್ಕೂ ಕಾಲ್ಫರ್ಮ್ ಮಾಡಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಏನು ಮಾಡಬೇಕಪ್ಪ ಅಂದರೆ ರಿಲೆವೆಂಟ್ ಡಾಕ್ಯುಮೆಂಟ್ ಮಸ್ಟ್ ನೆಸೆಸರ್ಲಿ ಬಿ ಅಟ್ಯಾಚ್ಡ್ ವಿತ್ ದಿ ಹ್ಯಾಂಡ್ ರೈಟಿಂಗ್ ಅಪ್ಲಿಕೇಶನ್. ನೀವೇನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಒಂದು ಅರ್ಜಿಯನ್ನು ಬರೆದು ಆ ಅರ್ಜಿಯ ಜೊತೆಗೆ ನಿಮ್ಮ ಎಲ್ಲ ಮಾಹಿತಿ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ರೆಕಾರ್ಡ್ಸ್ನ ಜೆರಾಕ್ಸನ್ನು ನೀವೇನು ಮಾಡಬೇಕಂದ್ರೆ ಸೆಂಡ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಯಾವ ಒಂದು ಇಮೇಲ್ಗೆ ಸೆಂಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಕೊಟ್ಟಿರುವಂತಹ principalputtur@gmail.com ಅಂತ ಕೊಟ್ಟಿದ್ದಾರೆ. principalvcputtur@gmail.com ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡಬೇಕು. ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಲೇಜ್ ಅಡ್ರೆಸ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಆಟೋನಮಸ್ ನೆಹರು ನಗರ್ ಪುತ್ತೂರು. ಈ ಒಂದು ಕಾಲೇಜಿಗೆ ನೀವು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.